ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ರಾಯರ ಒಂದು ಶಕ್ತಿಶಾಲಿ ಮಂತ್ರವನ್ನು ನಿಮಗೆ ತಿಳಿಸುತ್ತಿದ್ದೇನೆ. ರಾಯರನ್ನು ಕಷ್ಟದಲ್ಲಿ ಇದ್ದಾಗ ನೆನೆದು ಈ ಮಂತ್ರವನ್ನು ಪಠಿಸಿದರೆ ರಾಯರು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡುತ್ತಾರೆ. ನಿಮಗೆ ಯಾವುದೇ ಕಷ್ಟ ಬಂದರೂ ಈ ಮಂತ್ರವನ್ನು ಪಠಿಸಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ನೀವು ಸುಖವಾಗಿ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತದೆ. ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ನಿಮಗೆ ಯಾವ ಕಷ್ಟಗಳು ಸಹ ಬರುವುದಿಲ್ಲ. ರಾಯರ ಒಂದು ಪವಾಡವನ್ನು ನೀವು ತಿಳಿದರೆ ರಾಯರ ಮೇಲೆ ನಿಮಗೆ ಭಕ್ತಿಯು ಕೂಡ ಹೆಚ್ಚಾಗುತ್ತದೆ ಹಾಗೂ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಲು ಸಹಾಯವೂ ಆಗುತ್ತದೆ. ಮಂತ್ರಾಲಯವನ್ನು ಆಗಿನ ಕಾಲದಲ್ಲಿ ನವಾಬರು ಆಳುತ್ತಿದ್ದರು. ಆಗ ರಾಯರು ಮಂತ್ರಾಲಯವನ್ನು ನನಗೆ ಕೊಡಿ ಎಂದು ಕೇಳಲು ಹೋಗಿದ್ದರು. ಆಗ ನವಾಬರು ರಾಯರನ್ನು ಅವಮಾನಿಸಲು ಮಾಂಸವನ್ನು ಸೇವಿಸಲು ಹೇಳಿದರು. ರಾಯರು ತಮ್ಮ ಬಳಿ ಇದ್ದ ತೀರ್ಥವನ್ನು ಮಾಂಸದ ಮೇಲೆ ಚಿಮುಕಿಸಿದರು. ಆಗ ಆ ಮಾಂಸವು ಹಣ್ಣುಗಳಾಗಿ ಪರಿವರ್ತನೆ ಆದವು. ಈ ಪವಾಡವನ್ನು ನೋಡಿದ ನವಾಬರು ರಾಯರಿಗೆ ನಮಸ್ಕರಿಸಿ ಇವರು ತುಂಬ ಶಕ್ತಿಶಾಲಿ ಪವಾಡವಂತರು ಎಂದು ಮಂತ್ರಾಲಯವನ್ನು ಬಿಟ್ಟುಕೊಟ್ಟರು. ನಿಮಗೆ ಇದರಲ್ಲೇ ತಿಳಿಯುತ್ತದೆ ರಾಯರು ಎಷ್ಟು ಶಕ್ತಿಶಾಲಿಗಳು ಅಂತ ಎಂದು. ಹೀಗೆ ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ರಾಯರನ್ನು ನೀವು ನಂಬಿ ಯಾವುದೇ ಕೆಲಸವನ್ನು ಮಾಡಿದರೂ ರಾಯರು ನಿಮ್ಮ ಕೈಯನ್ನು ಬಿಡುವುದಿಲ್ಲ. ಈ ಮಂತ್ರ ಯಾವುದೆಂದು ತಿಳಿಯೋಣ ಬನ್ನಿ. ಇಷ್ಟಪ್ರದಾನೇನ ಕಷ್ಟಪ್ರಹಾಣೇನ ಇಷ್ಟಸುತ ಶ್ರೀಪದ್ಮಭುಜಾಭೋ ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭೋ. ಈ ಮಂತ್ರವನ್ನು ರಾಯರ ಮುಂದೆ ಕುಳಿತು ಭಕ್ತಿಯಿಂದ ಹೇಳಿದರೆ ನಿಮ್ಮ ಕಷ್ಟವೆಲ್ಲ ದೂರ ಆಗಿ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತದೆ. ಹೀಗೆ ಈ ಮಂತ್ರವನ್ನು ಭಕ್ತಿಯಿಂದ ಹೇಳಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿನ. ಟೇಕ್ ಕೇರ್. ಬಾಯ್ ಬಾಯ್.